ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಆರೋಗ್ಯದ ಸಲಹೆ ತೊಗೊಂಡು ಬಂದಿದ್ದೇನೆ. ಅದು ಯಾವುದು ಅಂದರೆ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ, ನಮ್ಮ ಯೋಚನೆಗಳಲ್ಲಿ ಕೆಲವೊಂದು ಬದಲಾವಣೆ ಆಗ್ತಾ ಇತ್ತು ಅಂತಂದರೆ, ಚೇಂಜಸ್ ಏನಾದರೂ ಆಗ್ತಾಯಿದೆಯಾ ಅಥವಾ ನೆನಪು ಹೋಗ್ತಾ ಇದೆಯಾ, ನಮ್ಮ ಸ್ಟ್ರೆಸ್ ಆಗ್ತಾಯಿದೆಯಾ ಅಥವಾ ನಮ್ಮಲ್ಲಿ ಮತ್ತು ನಮ್ಮ ಯೋಚನೆಗಳಲ್ಲಿ ಏನಾದರೂ ಬದಲಾವಣೆಗಳಾಗ್ತಾಯಿದೆ, ಸ್ವಲ್ಪ ಮರುವು ಆಗ್ತಾ ಇದೆಯಾ, ಈ ಥರ ಯಾವುದಾದ್ರೂ ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತು ಅಂತಂದರೆ ನಮ್ಮ ಮೆದುಳಿಗೆ ಕೆಲವೊಂದು ಸಮಸ್ಯೆಗಳು ಅಥವಾ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಅವು ಯಾವುದಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಯಾವ ಮಾಹಿತಿ ಐತೆ ಅಂತ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್. ಮೆದುಳಿಗೆ ಆಮ್ಲಜನಕ ಕಡಿಮೆಯಾದಾಗ ತಕ್ಷಣ ಕಾಣಿಸುವ ಲಕ್ಷಣಗಳು ಇಲ್ಲಿ. ಸೂಚಿಸಲು ಕಷ್ಟವಾಗುವುದು. ಮೆದುಳಿಗೆ ಸರಿಯಾಗಿ ಕಾರ್ಯನಿರ್ವಹಿಸಲು ಆಮ್ಲಜನಕದ ಅಗತ್ಯವಿದೆ ಮತ್ತು ಅದರ ಕೊರತೆಯು ದಿಗ್ಭ್ರಮೆ ಮತ್ತು ನಿಮಗೆ ಯಾವುದೇ ವಿಷಯದ ಕುರಿತಾಗಿ ಯೋಚಿಸಲು, ಗಮನಹರಿಸಲು ಕಷ್ಟವಾಗುತ್ತದೆ. ನೆನಪಿನ ಸಮಸ್ಯೆ. ಆಮ್ಲಜನಕದ ಕೊರತೆಯು ನೆನಪಿನ ಶಕ್ತಿಯ ಮೇಲೆ ಪರಿಣಾಮ ಬೀರಬಹುದು. ಇದರಿಂದ ಸತ್ಯಗಳು, ಹೆಸರುಗಳು ಅಥವಾ ಇತ್ತೀಚಿನ ಘಟನೆಗಳು ನೆನಪಿಸಿಕೊಳ್ಳಲು ಕಷ್ಟವಾಗುತ್ತದೆ. ಮೂಡ್ ಸ್ವಿಂಗ್ಸ್. ಕಿರಿಕಿರಿ, ಆತಂಕ ಅಥವಾ ಸಿಟ್ಟು ಸೇರಿದಂತೆ ಮನಸ್ಥಿತಿಯಲ್ಲಿ ತೀವ್ರ ಬದಲಾವಣೆಗಳು ಸಂಭವಿಸಬಹುದು. ಉಸಿರಾಟದಲ್ಲಿ ಬದಲಾವಣೆ. ದೇಹವು ವೇಗವಾಗಿ ಉಸಿರಾಡುವ ಮೂಲಕ ಆಮ್ಲಜನಕದ ಕೊರತೆಯನ್ನು ಸರಿದೂಗಿಸಲು ಪ್ರಯತ್ನಿಸಬಹುದು. ನೀಲಿ ಬಣ್ಣ. ಚರ್ಮ, ತುಟಿಗಳು ಮತ್ತು ಉಗುರುಗಳು ನೀಲಿ ಬಣ್ಣಕ್ಕೆ ತಿರುಗಿದರೆ ಅದು ರಕ್ತದಲ್ಲಿನ ಆಮ್ಲಜನಕದ ಕೊರತೆಯನ್ನು ಸೂಚಿಸುತ್ತದೆ. ತಲೆ ತಿರುಗುವಿಕೆ. ವಿಶೇಷವಾಗಿ ಬೇಗನೆ ಎದ್ದು ನಿಂತಾಗ ದೌರ್ಬಲ್ಯ ಅಥವಾ ತಲೆ ತಿರುಗುವಿಕೆಯ ಭಾವನೆ ಕಾಣಿಸಿಕೊಳ್ಳಬಹುದು. ಅತಿಯಾದ ಬೆವರು. ಆಮ್ಲಜನಕದ ಮಟ್ಟಗಳ ಒತ್ತಡಕ್ಕೆ ಪ್ರತಿಕ್ರಿಯೆಯಾಗಿ ದೇಹವು ಹೆಚ್ಚು ಬೆವರಬಹುದು. ವೈದ್ಯಕೀಯ ಸಲಹೆ. ನೀವು ಅಥವಾ ನಿಮಗೆ ತಿಳಿದಿರುವ ಯಾರಾದರೂ ಈ ಯಾವುದೇ ಲಕ್ಷಣಗಳನ್ನು ಅನುಭವಿಸುತ್ತಿದ್ದರೆ, ವಿಶೇಷವಾಗಿ ಅವು ತೀವ್ರ ಅಥವಾ ಹಠಾತ್ ಆಗಿದ್ದರೆ, ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಉತ್ತಮ. ಸಲಹೆ. ಉಸಿರಾಟದ ತೊಂದರೆಗಳು, ಹೃದಯದ ಸಮಸ್ಯೆಗಳು ಅಥವಾ ಎತ್ತರದ ಕಾಯಿಲೆ ಸೇರಿದಂತೆ ವಿವಿಧ ವೈದ್ಯಕೀಯ ಪರಿಸ್ಥಿತಿಗಳಿಂದ ಕಡಿಮೆ ಆಮ್ಲಜನಕ ಮಟ್ಟಗಳು ಉಂಟಾಗಬಹುದು. ನೋಡಿದ್ರಲ್ವ ಫ್ರೆಂಡ್ಸ್, ನಿಮ್ಮ ಮೆದುಳು ಯಾವ ಥರ ಕೆಲಸ ಮಾಡ್ತಿದೆ, ನಿಮ್ಮ ಮೆದುಳು ಆರೋಗ್ಯವಾಗಿದೆಯಾ ಅಥವಾ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ, ನಿಮ್ಮ ನಡವಳಿಕೆಯಲ್ಲಿ ಚೇಂಜಸ್ ಆಗ್ತಾಯಿದೆ, ನಿಮ್ಮ ಯೋಚನೆಯಲ್ಲಿ ಚೇಂಜಸ್ ಆಗ್ತಾ ಇದೆಯಾ. ಸೊ ಈ ಒಂದು ಸಿಂಪ್ಟಮ್ಸ್ ನಿಮ್ಮಲ್ಲಿ ಏನಾದರೂ ಕಾಣಿಸ್ಕೊಳ್ತಾ ಇತ್ತು ಅಂತಂದರೆ, ಮನೆಯಲ್ಲೇ ಕೆಲವೊಂದು ಹೋಮ್ ರೆಮಿಡೀಸನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಹೋಮ್ ರೆಮಿಡೀಸ್ ಅಂದರೆ ನೀವು ತಿನ್ನುವ ಆಹಾರದಲ್ಲಿ ಬದಲಾವಣೆಗಳು ಮಾಡ್ಕೊಳ್ಬೋದು, ಚೆನ್ನಾಗಿ ನಿದ್ದೆ ಮಾಡೋದಾಗಲಿ ಮತ್ತು ಸ್ಟ್ರೆಸ್ ಮಾಡ್ಕೊಳ್ಳದೇ ಇರೋದಾಗಲಿ. ಸೊ ಈ ಥರ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೊಳ್ತಾ ಬಂತು ಅಂತಂದರೆ ನಾವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಯಾಕೆಂತಂದರೆ ಸಣ್ಣ ಪುಟ್ಟ ರೀಸನ್ಗಳಿಗೆ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇತ್ತು ಅಂತಂದರೆ ಆಮೇಲೆ ನಮ್ಮ ಬಾಡಿ ನಮ್ಮ ಮೆಡಿಸಿನ್ಗೆ ಅಡಾಪ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾಸ್ಪಿಟ್ಲನ್ನು ಅವಾಯ್ಡ್ ಮಾಡಿ ಮನೆಯಲ್ಲಿನ ಕೆಲವೊಂದು ಹೋಮ್ ರೆಮಿಡೀಸನ್ನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆನಾ? ಈ ಒಂದು ವಿಡಿಯೋದಿಂದ ನಿಮಗೊಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.